This Kids channel. Please like, share and subscribe. ಮೊಲ ಮತ್ತು ಮಳೆಬಿಲ್ಲು. ಒಂದು ಸುಂದರ ಹಸಿರು ಕಾಡಿನಲ್ಲಿ ಚಿನ್ನಿ ಎಂಬ ಸಣ್ಣ ಮೊಲ ವಾಸಿಸುತ್ತಿತ್ತು. ಚಿನ್ನಿ ತುಂಬ ಕುತೂಹಲಭರಿತ ಮತ್ತು ಧೈರ್ಯಶಾಲಿ. ಅವಳಿಗೆ ಹೊಸ ಜಾಗಗಳನ್ನು ನೋಡೋದು, ಹೊಸ ಸ್ನೇಹಿತರನ್ನು ಮಾಡೋದು ತುಂಬಾ ಇಷ್ಟ. ಒಂದು ದಿನ ಬೆಳಿಗ್ಗೆ ಆಕಾಶದಲ್ಲಿ ದೊಡ್ಡ ಮಳೆಬಿಲ್ಲು ಕಾಣಿಸಿತು. 7 ಬಣ್ಣಗಳಲ್ಲಿ ಹೊಳೆಯುತ್ತಿದ್ದ ಆ ಮಳೆಬಿಲ್ಲು ತುಂಬಾ ಸುಂದರವಾಗಿತ್ತು. ಚಿನ್ನಿ ಅದನ್ನು ನೋಡಿ ಆಶ್ಚರ್ಯಪಟ್ಟಳು. ಅಯ್ಯೋ, ಎಷ್ಟು ಸುಂದರ! ನಾನು ಮಳೆಬಿಲ್ಲಿನ ಹತ್ತಿರ ಹೋಗಬೇಕು ಎಂದು ಅವಳು ಯೋಚಿಸಿತು. ಅವಳು ತನ್ನ ಅಮ್ಮನ ಬಳಿಗೆ ಓಡಿತು. ಅಮ್ಮ, ನಾನು ಮಳೆಬಿಲ್ಲು ನೋಡಲು ಕಾಡಿನ ಒಳಗೆ ಹೋಗಬಹುದಾ ಎಂದು ಕೇಳಿತು. ಅಮ್ಮ ಸ್ವಲ್ಪ ಯೋಚಿಸಿ, ಹೋಗ್ಬಹುದು, ಆದ್ರೆ ಜಾಗ್ರತೆ. ದಾರಿಯಲ್ಲಿ ಯಾರಿಗಾದರೂ ಸಹಾಯ ಬೇಕಾದರೆ ಸಹಾಯ ಮಾಡು ಮತ್ತು ಸೂರ್ಯಾಸ್ತಕ್ಕಿಂತ ಮುಂಚೆ ಮನೆಗೆ ಬಾ ಎಂದು ಹೇಳಿತು. ಚಿನ್ನಿ ಸಂತೋಷದಿಂದ ಹೊರಟಳು. ದಾರಿಯಲ್ಲಿ ಮೊದಲು ಅವಳು ಕಪ್ಪು ಕಾಗೆಯನ್ನು ಕಂಡಳು. ಕಾಗಿ ತನ್ನ ಬೂಡಿನಿಂದ ಕೆಳಗೆ ಬಿದ್ದಿತ್ತು. ಏನಾಯಿತು ಎಂದು ಚಿನ್ನಿ ಕೇಳಿತು. ನನ್ನ ಗೂಡು ಗಾಳಿಯಿಂದ ಕೆಳಗೆ ಬಿದ್ದಿದೆ, ನಾನು ಮತ್ತೆ ಮೇಲಕ್ಕೆ ಹೋಗಲಾರೆ ಎಂದು ಕಾಗೆ ದುಃಖದಿಂದ ಹೇಳಿತು. ಚಿನ್ನಿ ತಕ್ಷಣ ಸುತ್ತಲಿನ ಚಿಕ್ಕ ಕಡ್ಡಿಗಳನ್ನು ತಂದು ಮರದ ಕೆಳಗೆ ರಾಶಿ ಮಾಡಿತು. ಕಾಗೆ ಅದನ್ನು ಬಳಸಿಕೊಂಡು ಮತ್ತೆ ಗೂಡಿಗೆ ಹಾರಿತು. ಧನ್ಯವಾದಗಳು ಚಿನ್ನಿ ಎಂದು ಕಾಗೆ ಸಂತೋಷದಿಂದ ಕೂಗಿತು. ಚಿನ್ನಿ ಮುಂದುವರಿದು ಹೋಗಿತು. ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಆಮೆ ತನ್ನ ಕಾಲಿನಲ್ಲಿ ಮುಳ್ಳು ಸಿಕ್ಕಿಕೊಂಡು ನಡೆಯಲಾರದೆ ಇದ್ದಿತು. ನಾನು ಸಹಾಯ ಮಾಡುತ್ತೇನೆ ಎಂದು ಚಿನ್ನಿ ನಿಧಾನವಾಗಿ ಮುಳ್ಳನ್ನು ತೆಗೆದುಹಾಕಿತು. ಆಮೆ ನಗುತ್ತಾ, ನೀನು ತುಂಬ ಒಳ್ಳೆಯವಳು ಎಂದಿತು. ಚಿನ್ನಿ ಇನ್ನಷ್ಟು ಒಳಗೆ ಹೋಗ್ತಿದ್ದಂತೆ ಮಳೆಬಿಲ್ಲು ಹತ್ತಿರವಾಗ್ತಿದೆ ಎಂದು ಅವಳು ಭಾವಿಸಿತು. ಆದರೆ ಅಚಾನಕ್ ಗಾಳಿ ಜೋರಾಗಿ ಬೀಸಿತು. ಕತ್ತಲೆ ಮೋಡಗಳು ಆಕಾಶವನ್ನು ಆವರಿಸಿತು. ಮಳೆ ಶುರುವಾಯಿತು. ಚಿನ್ನಿ ಸ್ವಲ್ಪ ಹೆದರಿತು. ಈಗ ನಾನು ಮನೆಗೆ ಹೇಗೆ ಹೋಗಲಿ ಎಂದು ಯೋಚಿಸಿತು. ಅಷ್ಟರಲ್ಲಿ ಕಾಗೆ ಮೇಲಿನಿಂದ ಕೂಗಿತು. ಚಿನ್ನಿ, ಈ ದಾರಿಗೆ ಬಾ. ಆಮೆ ಕೂಡ ಹೇಳಿತು, ನಾನು ಹತ್ತಿರದ ಗುಹೆ ಗೊತ್ತಿದೆ, ಅಲ್ಲಿ ಮಳೆಯಿಂದ ತಪ್ಪಿಸಿಕೊಳ್ಬಹುದು. ಚಿನ್ನಿ ಆಶ್ಚರ್ಯಪಟ್ಟಳು. ಅವಳು ಹಿಂದೆ ಸಹಾಯ ಮಾಡಿದ ಸ್ನೇಹಿತರು ಈಗ ಅವಳಿಗೆ ಸಹಾಯ ಮಾಡುತ್ತಿದ್ದರು. ಅವರೆಲ್ಲರೂ ಸೇರಿ ಚಿಕ್ಕ ಗುಹೆಗೆ ಹೋದರು. ಮಳೆ ನಿಂತ ನಂತರ ಆಕಾಶ ಮತ್ತೆ ಸ್ವಚ್ಛವಾಯಿತು. ಮಳೆಬಿಲ್ಲು ಮತ್ತೊಮ್ಮೆ ಹೊಳೆಯಿತು. ಈ ಬಾರಿ ಚಿನ್ನಿ ದೂರದಿಂದಲೇ ಮಳೆಬಿಲ್ಲನ್ನು ನೋಡಿ ನಗುತ್ತಿತ್ತು. ಅವಳು ಅರಿತುಕೊಂಡಳು, ಮಳೆಬಿಲ್ಲಿಗಿಂತಲೂ ಸುಂದರವಾದದ್ದು ಸ್ನೇಹ ಮತ್ತು ಸಹಾಯ ಮನೋಭಾವ. ಸೂರ್ಯಾಸ್ತದ ಮುಂಚೆ ಚಿನ್ನಿ ಮನೆಗೆ ಹಿಂತಿರುಗಿತು. ಅವಳ ಅಮ್ಮ ಕೇಳಿತು, ಮಳೆಬಿಲ್ಲು ನೋಡಿದ್ಯಾ? ಚಿನ್ನಿ ನಗುತ್ತಾ, ಹೌದಮ್ಮ, ಆದರೆ ಇಂದು ನಾನು ಇನ್ನೂ ದೊಡ್ಡ ಪಾಠ ಕಲಿತೆ. ನಾವು ಇತರರಿಗೆ ಸಹಾಯ ಮಾಡಿದರೆ ಅವರು ಕೂಡ ನಮಗೆ ಸಹಾಯ ಮಾಡುತ್ತಾರೆ ಎಂದು ಹೇಳಿತು. ಅಮ್ಮ ಸಂತೋಷದಿಂದ ಅವಳನ್ನು ಮುದ್ದಾಡಿತು. ಆ ದಿನದಿಂದ ಚಿನ್ನಿ ಕಾಡಿನಲ್ಲಿ ಎಲ್ಲರಿಗೂ ಸಹಾಯ ಮಾಡುವ ಒಳ್ಳೆಯ ಸ್ನೇಹಿತೆಯಾಗಿ ಪ್ರಸಿದ್ಧಳಾಯಿತು. ಕಥೆಯ ನೀತಿ: ಒಳ್ಳೆಯತನ ಮತ್ತು ಸಹಾಯ ಮಾಡುವ ಮನಸ್ಸು ನಮ್ಮ ಜೀವನವನ್ನು ಬಣ್ಣ ಬಣ್ಣದ ಮಳೆಬಿಲ್ಲಿನಂತೆ ಸುಂದರವಾಗಿಸುತ್ತದೆ. Thank you for watching.